ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಬಾರಿ ಒಂದು ವಿವಾದ ಹುಟ್ಟುಹಾಕಿದೆ. ಯಾಕಂದ್ರೆ ಈ ಹಿಂದೆ ಕೂಡ ಈ ಒಂದು ವಿವಾದ ಸಾಕಷ್ಟು ಸುದ್ದಿ ಮಾಡಿತ್ತು. ಈಗ ಮತ್ತೆ ಈ ವಿವಾದ ಮರುಕಳಿಸಿದೆ. ವಿವಾದ ಏನಪ್ಪಾ ಅಂದ್ರೆ ರಂಭಾಪುರಿ ಶ್ರೀಗಳ ದಸರಾ ದರ್ಬಾರ್ಗೆ ಅಪಸ್ವರ ಕೇಳಿ ಬರ್ತಾ ಇದೆ. ಅದು ಯಾರಿಂದ ಅಂತ ನೋಡಿದ್ರೆ ಮಠಾಧೀಶರಿಂದಲೇ ಇದಕ್ಕೆ ವಿರೋಧ ವ್ಯಕ್ತವಾಗಿ ಪ್ರತಿಭಟನೆಗಳು ನಡೀತಾ ಇವೆ. ಜೊತೆಗೆ ಸರಳ ದಸರಾದಂತಹ ವಿವಿಧ ಕಾರ್ಯಕ್ರಮಗಳನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ ಈ ದಸರಾ ದರ್ಬಾರ್ಗೆ ವಿರುದ್ಧವಾಗಿ. ಹಾಗಾದ್ರೆ ಏನಿ ವಿವಾದ ನೋಡ್ಕೊಂಡ್ ಬನ್ನಿ. ವೀರಶೈವ ಪಂಚಪೀಠಗಳಲ್ಲಿ ಒಂದಾಗಿರುವ ರಂಭಾಪುರಿ ಜಗದ್ಗುರುಗಳ ದಸರಾ ದರ್ಬಾರ್ ವಿರುದ್ಧ ವಿವಿಧ ಮಠಾಧೀಶರ ವಿರೋಧ ವ್ಯಕ್ತವಾಗಿದೆ. ದಸರಾ ದರ್ಬಾರ್ ಕಾರ್ಯಕ್ರಮ ಬಸವಾದಿ ಶರಣರಿಗೆ ಅಪಮಾನಕರ ಹಾಗೂ ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ವಿವಿಧ ಮಠಾಧೀಶರು ಜೇವರಿಗೆಯಲ್ಲಿ ನಿನ್ನೆ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿದರು. ಪ್ರತಿಭಟನೆಗೆ ಹರಿಹರದ ಪಂಚಮಸಾಲಿ ಪೀಠದ ಜಗದ್ಗುರು ಸಿದ್ಧಲಿಂಗ ಸ್ವಾಮೀಜಿಗಳೇ ನೇತೃತ್ವ ವಹಿಸಿಕೊಂಡಿದ್ದರು. ಆ ಸಮಾನತೆ ನಾಡಿನಲ್ಲಿ ಅಡ್ಡಪಲ್ಲಕ್ಕಿಯಲ್ಲಿ ಕೂಡಿರುವುದು, ನಾನು ಮೇಲೆ ನೀನು ಕೆಳಗೆ ಅನ್ನುವಂಥ ಭೇದ ಭಾವ ತೋರಿಸ್ತಾ ಇರುವಂಥದ್ದು ಅತ್ಯಂತ ಹೀನ ಕೆಲಸ. ಅದು ತಕ್ಷಣದಲ್ಲೇ ನಿಲ್ಲಿಸಬೇಕು. ಸರ್ಕಾರ ಆ ಕಾರ್ಯಕ್ರಮವನ್ನು ರದ್ದುಗೊಳಿಸಬೇಕು. ಇದು ದೀನ ದಲಿತರ ವಿರೋಧಿಯಾಗಿರುವಂತಹ ಕಾರ್ಯಕ್ರಮ. ದಸರಾ ದರ್ಬಾರ್ ಈ ಸಲ ಗುಲ್ಬರ್ಗಾದ ಜೇವರಿಗೆಯಲ್ಲಿ ಅಕ್ಟೋಬರ್ 5ರಿಂದ 14ರವರೆಗೆ ನಡೆಯುತ್ತೆ. ದರ್ಬಾರ್ ವೇಳೆ ಜಗದ್ಗುರುಗಳನ್ನ ಅಡ್ಡಪಲ್ಲಕ್ಕಿಯಲ್ಲಿ ಭಕ್ತರು ಹೊತ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡೋ ಆಚರಣೆ ಇದೆ. ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಅನ್ನೋದು ದರ್ಬಾರ್ ವಿರೋಧಿ ಮಠಾಧೀಶರ ಅಭಿಪ್ರಾಯ. ಜಗದ್ಗುರುಗಳಿಗೆ ನಮಸ್ಕಾರ ಮಾಡೋದು ಕೂಡ ಶರಣರಿಗೆ ಮಾಡೋ ಅವಮಾನ ಅಂತ ಮಠಾಧೀಶರು ಆರೋಪಿಸಿದ್ದಾರೆ. ಒಟ್ನಲ್ಲಿ ಜಗದ್ಗುರುಗಳ ದಸರಾ ದರ್ಬಾರ್ನ ನಿಷೇಧ ಮಾಡಬೇಕು ಅಂತ ನಾಡಿನ ಪ್ರಮುಖ ಮಠಾಧೀಶರೇ ಒತ್ತಾಯಿಸಿದ್ದಾರೆ. ಗುಲ್ಬರ್ಗಾದಿಂದ ಕ್ಯಾಮರಾಮನ್ ಗಿರೀಶ್ ಜೊತೆ ಶರಣಯ್ಯ ಹಿರೇಮಠ, ಸುವರ್ಣ ನ್ಯೂಸ್. ಮೇಲ್ನೋಟಕ್ಕೆ ಇದು ಸಂಪ್ರದಾಯ ವರ್ಸಸ್ ಸಮಾಜ ಸುಧಾರಣೆ ಅನ್ನೋದು ಕಂಡು ಬರ್ತಾ ಇದೆ. ಆದರೆ ಮತ್ತೊಂದು ಕಡೆ ಒಳನೋಟವನ್ನ ನಾವು ನೋಡಿದಾಗ ಎಲ್ಲೋ ಒಂದ್ ಕಡೆ ಮಠಾಧೀಶರ ನಡುವಿನ ಮನಸ್ತಾಪಗಳು ಕೂಡ ಇದಕ್ಕೆ ಕಾರಣ ಆಗ್ತಾ ಇದೆಯಾ ಅನ್ನೋ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಹಾಗಾದ್ರೆ ಈ ವಿವಾದದ ಹಿನ್ನೆಲೆ ಏನು? ಇದ್ರ ಬಗ್ಗೆ ನಮ್ಮ ಜೊತೆ ಚರ್ಚಿಸೋದಕ್ಕೆ ಪ್ರಮುಖವಾಗಿ ವೀರಶೈವ ಮಹಾಸಭಾದ ಬೆಂಗಳೂರಿನ ಅಧ್ಯಕ್ಷರಾಗಿರುವಂತಹ ಕೇಶವಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಕೇಶವಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಯುವ ಘಟಕದ ಮಾಜಿ ಉಪಾಧ್ಯಕ್ಷರಾದಂತಹ ಬಿ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಮಂಜುನಾಥ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಗುಲ್ಬರ್ಗಾದಿಂದ ನಮಗೆ ಉರಿಲಿಂಗ ಪೆದ್ದ ಮಠದ ಜ್ಞಾನಪ್ರಕಾಶ ಶ್ರೀಗಳು ನಮ್ಮೊಂದಿಗಿದ್ದಾರೆ. ಶ್ರೀಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಎದ್ದಿರುವ ವಿವಾದವನ್ನ ನಾವು ಮಾತನಾಡೋದಾದ್ರೆ ಯಾಕೆ ವಿರೋಧ ವ್ಯಕ್ತ ಆಗ್ತಾ ಇದೆ? ಓಕೆ, ಅವರೊಂದಿಗೆ ನಾವು ಮಾತನ್ನ ಮುಂದುವರಿಸ್ತೀವಿ. ನಮ್ಮ ಜೊತೆ ಅವರು ಸಂಪರ್ಕಕ್ಕೆ ಬರ್ತಾರೆ. ಕೇಶವಕುಮಾರ್ ಅವರೇ, ನಿಮ್ಮಿಂದನೇ ಆರಂಭಿಸೋದಾದ್ರೆ ಯಾಕೆ ಈ ವಿವಾದ ಅನ್ಸುತ್ತೆ? ಮೊದಲನೇದಾಗಿ ಹೇಳಬೇಕು ಅಂದರೆ ಒಂದು ದುರಂತ ಇದು ನಮ್ಮ ವೀರಶೈವ ಸಮಾಜದಲ್ಲಿ ಭಾಳ ನೊಂದ ಇದರಿಂದ ಹೇಳಬೇಕಾಗಿದೆ. ನಾನು 20 ವರ್ಷದ ಹಿಂದೆ ಕೂಡಲ ಸಂಗಮದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ, ನಾನು ಅದರಲ್ಲಿ ಭಾಗಿಯಾಗಿದ್ದೆ. ಅವತ್ತು ಎಲ್ಲ ಸ್ವಾಮೀಜಿಗಳು, ವಿರಕ್ತರು, ಪಂಚಪೀಠ, ಪಂಚಮಶಾಲೆ, ಎಷ್ಟು ಉಪಪಂಗಡಗಳಿದೆ, ಎಲ್ಲ ಸ್ವಾಮೀಜಿಗಳೂ ಒಂದೇ ವೇದಿಕೆಯಲ್ಲಿ ಒಂದೇ ಇದರಲ್ಲಿ ಕುಳಿತುಕೊಂಡ್ರು. ಅವತ್ತು ಏನು ಅವರು ತಗೊಂಡ್ರು ಅಂದರೆ, ಇನ್ನು ಮುಂದೆ ನಾವು ಇದೇ ಥರನೇ ಮಾಡ್ಕೊಂಡು ಹೋಗೋಣ ಅಂತ, ಏನು ಯಾವುದೇ ಭೇದ ಭಾವ ಇಲ್ಲ, ಮೇಲೆ ಕೀಳು ಕೆಳಗಡೆ ಅಂತ ಇದು ಮಾಡೋದು ಬೇಡ ಅಂತ ಮಾಡ್ಕೊಂಡು ಹೇಳಿದಾಗ ಆಮೇಲೆ ಮತ್ತೆ ಶುರುವಾಯಿತು. ಇದು ನನಗೆ ಬಹಳ ಬೇಜಾರಾಗುತ್ತೆ. ಈ ಒಂದು ನಮ್ಮ ಯುವ ಜನಾಂಗದಲ್ಲಿ ಈ ಥರ ನಮ್ಮ ಮಂಜುನಾಥ್ ಅವರು ಎಲ್ಲ ಈಗ ಯುವಕರು ಮುಂದೆ ಬಂದು ಇವತ್ತಿನ ದಿನ ಈ ಶತಮಾನದಲ್ಲಿ ಈಗಲೂ ನಾನು ಇಷ್ಟು ಮೇಲೆ ನಾನು ಕೆಳಗಡೆ ಅಂತ ಒಂದು ಬಹಳ ನನಗೆ ನೊಂದನೆಯಿಂದ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಇದು ಸಮಾಜ, ಇದು ಎಲ್ಲೋ ಒಂದು ಕಡೆ ರಾಜಕೀಯ ಹಿಂದೆ ಏನೋ ಇದ್ದು ಇದೆಲ್ಲ ನಡೆಸ್ತಾ ಇದ್ದಾರಾ, ಇಲ್ಲ ಈ ಸ್ವಾಮೀಜಿಗಳು ಯಾಕೆ, ಈ ಸ್ವಾಮೀಜಿಗಳೇ ಇವತ್ತಿನ ದಿನ ನಮ್ಗೆ ಏನಾಗಿದೆ ಅಂದರೆ ಸ್ವಾಮೀಜಿಗಳ ಬಗ್ಗೆ ಮಾತಾಡಬೇಕು ಅಂದ್ರೇ ಬೇಜಾರಾಗುತ್ತೆ. ಯಾಕೆಂದರೆ ನೀವು ದಿನನಿತ್ಯ ನೋಡ್ತಾ ಇದ್ದೀರಾ, ದಿನನಿತ್ಯ ನಿಮ್ಮ ಚಾನೆಲ್ಗಳಲ್ಲಿ ತೋರಿಸ್ತಾ ಇದ್ದೀರಾ ನಿಜ ಸ್ಥಿತಿನ. ಸೊ ನನಗೇನು ಅನ್ನಿಸ್ತಾ ಇದೆ, ಭಾಳ ಬೇಜಾರಾಗ್ತಾ ಇದೆ. ಇಂಥ ಒಂದು ಸನ್ನಿವೇಶಗಳು ಹುಟ್ಕೊಳ್ತಾ ಇದೆಯಲ್ಲ. ಅಲ್ಲ, ಈ ಸನ್ನಿವೇಶ ಹುಟ್ಟೋದಕ್ಕೆ ಕಾರಣ ಏನು ಅಂತೀರಾ? ನೋಡಿ, ಒಂದು ವಿಚಾರದಲ್ಲಿ ನಾನು ಬಾಳೆಹೊನ್ನೂರವ್ರದ್ದು ಏನು ತಪ್ಪು ಅಂತ ನಾನು ಹೇಳಲ್ಲ. ಯಾಕೆಂದ್ರೆ ಅದು ವರ್ಷಾನುಗಟ್ಲೆಯಿಂದ ಅವ್ರೇನೋ ಒಂದು ಉತ್ಸವ ದರ್ಬಾರ್ ಮಾಡ್ಕೊಂಡ್ ಬಂದಿರ್ತಾರೆ.
ಅಲ್ಲಿ ಅವ್ರ ಭಕ್ತಾದಿಗಳೇನೋ ಮಾಡ್ಕೊಂಡ್ ಬಂದಿರ್ತಾರೆ. ಅದಕ್ಕೆ ತಮ್ಮ ವಿರೋಧ ಅಂತ ಈ ತರ ಪ್ರತಿಭಟನೆ ಸ್ವಾಮೀಜಿಗಳೇ ಒಂದು ಇದಕ್ಕೆ ಇಳಿದ್ಬಿಟ್ರೆ, ಏನೋ ಬೀದಿಗೆ ಇಳಿದ್ಬಿಟ್ಟು ಪ್ರತಿಭಟನೆ ಯಾರು ಮಾಡ್ಬೇಕು? ಸಾರ್ವಜನಿಕರು ಮಾಡಬೇಕು. ಓಕೆ, ನಾನು ನಿಮ್ಮ ಜೊತೆ ವಾಪಸ್ ಬರ್ತೀನಿ. ಈಗ ಕೊಳದ ಮಠದ ಶ್ರೀಗಳಾಗಿರುವಂತಹ ಶಾಂತವೀರ ಮಹಾಸ್ವಾಮೀಜಿಗಳು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೆ ಈ ವಿವಾದ ಯಾಕೆ ಹುಟ್ಕೊಂಡಿದೆ? ಇವಾಗ ಕೇಳ್ಕೊ ಇದನ್ನು. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯೇತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಪ್ರಸ್ತುತ ವೀರಶೈವ ಧರ್ಮದಲ್ಲಿ ಈ ಒಂದು ಗೊಂದಲಕ್ಕೆ ಕಾರಣ ಆಗಿರತಕ್ಕಂಥ ಒಂದು ಸನ್ನಿವೇಶವನ್ನು ನೋಡಿದರೆ ತುಂಬ ಮನಸ್ಸಿಗೆ ನೋವುಂಟು ಮಾಡುತ್ತದೆ. ಪವಿತ್ರವಾದ ಈ ವೀರಶೈವ ಧರ್ಮದಲ್ಲಿ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಹೋಗುವ ತತ್ವ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡತಕ್ಕಂಥ ಒಂದು ಶ್ರೇಷ್ಠವಾದ ಒಂದು ಷಷ್ಠಲ ಧರ್ಮಕ್ಕೆ ಅನುಗುಣವಾಗಿ ವಚನ ಸಾಹಿತ್ಯವಿರಬಹುದು, ಷಷ್ಠಲ ಸಿದ್ಧಾಂತವಿರಬಹುದು, ಎರಡೂ ಒಂದಾಗಿ ಎಲ್ಲರನ್ನೂ ಅಪ್ಪಿಕೊಳ್ಳಿರುವ ಏಕೈಕ ಧರ್ಮ ವೀರಶೈವ ಧರ್ಮ. ಪ್ರಸ್ತುತ ಗುಲ್ಬರ್ಗ ಜಿಲ್ಲೆಯಲ್ಲಿ ಈ ಒಂದು ವಾತಾವರಣ ಉಂಟಾಗಿರೋದು ನೋಡಿದರೆ ತುಂಬ ಮನಸ್ಸಿಗೆ ಖೇದವಾಗುತ್ತದೆ. ಪಂಚಪೀಠಗಳಾಗಿರಬಹುದು ಮತ್ತು ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ವಿರಕ್ತ ಸಂಪ್ರದಾಯ ಇರಬಹುದು. ಒಟ್ಟಿನಲ್ಲಿ ಹೇಳಬೇಕಾದರೆ ವಿಶಬ್ದೇ ನೋಚಿತೆ ವಿದ್ಯಾ ಶಿವಜೀವರ ಐಕ್ಯ ಸಂಬಂಧವನ್ನು ಪ್ರತಿಪಾದನೆ ಮಾಡುವ ಮೂಲಕ ಭಾವೈಕ್ಯತೆಯನ್ನು, ಧರ್ಮದ ಲಕ್ಷಣ ಎಲ್ಲರೂ ಅಪ್ಪಿಕೊಳ್ಳುವ ರೀತಿಯಲ್ಲಿ ನುಡಿದಂತೆ ನಡೆದ ಧರ್ಮ ವೀರಶೈವ ಧರ್ಮ. ಆದರೆ ಇವತ್ತು ಈ ಒಂದು ಪರಿಸ್ಥಿತಿ ಉಂಟಾಗಿರೋದಕ್ಕೆ ಮನಸ್ಸು ಬಹಳ ನೋವುಂಟು ಮಾಡುತ್ತೆ. ಇನ್ನು ಮುಂದಕ್ಕೆ ಇದಾಗಬಾರದು. ಈಗ ತಾನೇ ಕೇಶವಕುಮಾರ್ ಹೇಳಿದರು, ಕೂಡಲ ಸಂಗಮದಲ್ಲಿ ವಿರಕ್ತರು ಮತ್ತು ಪೀಠಾಧಿಪತಿಗಳು ಅಂದರೆ ಪಂಚಪೀಠಾಧೀಶ್ವರರು ಒಟ್ಟುಗೂಡಿ ಒಂದು ನಿರ್ಣಯಕ್ಕೆ ಬಂದಾಗ ಇದು ಮತ್ತೆ ಈ ಛಿದ್ರವಾಗಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಒಂದು ಮಾರ್ಗಕ್ಕೆ ಏನು ಹೋಗಿದ್ದಾರೆ. ಅವರೆಲ್ಲರೂ ಕೂಡ ನಾವು ಕೈ ಮುಗಿದು ಒಂದು ಮನವಿ ಮಾಡುವುದೇನೆಂದರೆ, ಇನ್ನು ಮುಂದಕ್ಕಾದರೂ ಕೂಡ ನಾವೆಲ್ಲರೂ ಒಂದೇ ಅನ್ನುವುದನ್ನು ಸಾರಿದರೆ ಮಾತ್ರ ವಿಶ್ವ ಧರ್ಮವಾಗಿ ಬೆಳಗಲಿಕ್ಕೆ ಕಾರಣೀಭೂತವಾಗಿರೋಂಥ ಈ ಷಷ್ಠಲ ಸಿದ್ಧಾಂತ ಎಲ್ಲರ ಮನೆ ಮಾತಾಗಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಲಿಕ್ಕೆ ಸಂದರ್ಭ ಮಾಡ್ತೀವಿ. ಈ ಒಟ್ಟಿನಲ್ಲಿ ಹೇಳಬೇಕಾದರೆ ಈ ಒಂದು ಯಾವ ಒಂದು ಗುರುವಂಶ ಕಾವ್ಯ ಅಂತಕ್ಕಂಥ ಆದಿ ಶಂಕರಾಚಾರ್ಯಗೆ ಲಿಂಗೋಪದೇಶ ಮಾಡಿರತಕ್ಕಂಥ ಷಷ್ಠಲ ಸಿದ್ಧಾಂತ ಶಕ್ತಿ ವಿಶೇಷಾದ್ವೈತ ವೇದಾಂತ, ಈ ರೀತಿಯಾಗಿ ಅತಿ ಪ್ರಾಚೀನವಾದಂಥ ಧರ್ಮ ಪರಂಪರೆಯಿಂದ ಬಂದಿರತಕ್ಕಂಥ ಇಲ್ಲಿ 12ನೇ ಶತಮಾನದಲ್ಲಿ ತಮ್ಮದೇ ಆದಂಥ ವೈಶಿಷ್ಟ್ಯಪೂರ್ಣವಾದಂಥ ಬಸವಾದಿ ಪ್ರಮುಖರು ಎಲ್ಲರಿಗೂ ಮನಮುಟ್ಟುವ ರೀತಿಯಲ್ಲಿ ಎಲ್ಲ ಧರ್ಮಗಳ ಸಮನ್ವಯ ಒಂದೇ ಅನ್ನತಕ್ಕಂಥ ಅಂಶವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ತತ್ವ ಸಿದ್ಧಾಂತ ಈ ವಚನ ಸಾಹಿತ್ಯದಲ್ಲಿ ತೋರಿಸಿಕೊಂಡಂಥ ಮಹಾನುಭವ ವಿಶ್ವ ವಿಭೂತಿ ಪುರುಷ ಅಣ್ಣ ಬಸವಣ್ಣ. ಈ ರೀತಿಯಾಗಿ ನಾವೆಲ್ಲರೂ ಒಂದೇ. ಅಣ್ಣನವರು ಒಂದು ಕಡೆ ಹೇಳ್ತಾರೆ, ಇವನ್ ಯಾರವ ಎನಿಸಿದ್ರ ಇವನ್ ನಮ್ಮವ. ಈ ರೀತಿ ಎಲ್ಲರೂ ನಮ್ಮವರೇ ಅನ್ನತಕ್ಕಂಥದನ್ನು ಕಾಯಾವಾಚ ಮನಸ್ಸ ಪ್ರತಿಪಾದನೆ ಮಾಡ್ತಕ್ಕಂಥ ಏನಾದರೂ ಒಂದು ಧರ್ಮ ಇದ್ದರೆ ಅದು ವೀರಶೈವ ಧರ್ಮ ಅಂತ ಹೇಳ್ತೀನಿ. ಇನ್ನು ಮುಂದಕ್ಕಾದರೂ ತಮ್ಮ ಎಲ್ಲ ವೈಯಕ್ತಿಕ ಭಾವನೆಗಳನ್ನು ಬಿಟ್ಟು ನಾವೆಲ್ಲರೂ ಒಂದೇ. ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸ ಉದಾರ ಚರಿತಾನಂತು ವಸುದೈವ ಕುಟುಂಬಕಂ. ಇಡೀ ವಿಶ್ವವೇ ತನ್ನ ಒಂದು ಕುಟುಂಬ ಎಂಬ ಭಾವನೆಯನ್ನು ಬಿಟ್ಟು ಇದರ ಜೊತೆಗೆ ಶ್ರೀಗಳೇ ಧಕ್ಕೆ ಬರದಾಗಿ ಯಾವ ಮಠಾಧೀಶರಾಗಲಿ ಯಾವ ಭಕ್ತಾದಿಗಳಾಗಲಿ ಇದಕ್ಕೆ ಪ್ರವೇಶ ಮಾಡಬಾರ್ದು ಅಂತ ನಾನು. ಇದರ ಜೊತೆಗೆ ಎನಗಿಂತ ಕಿರಿಯನಿಲ್ಲ ಶಿವಭಕ್ತನಿಗಿಂತ ಹಿರಿಯನಿಲ್ಲ ಅನ್ನೋ ಬಸವಣ್ಣನ ನೆಲದಲ್ಲಿ ಈ ರೀತಿಯ ದಸರಾ ದರ್ಬಾರನ್ನ ನಡೆಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇದ್ರ ಬಗ್ಗೆ ನೀವು ಹೇಳ್ತೀರಾ? ಇದರ ಪರವಾಗಿ ಅಂದ್ರೆ ಇದು ಮಾಡೋದು ಸರಿ ಅಂತೀರಾ ಅಥವಾ ಈಗಿನ ಕಾಲಕ್ಕೆ ಇದು ಬೇಡ ಅಂತೀರಾ? ಒಟ್ಟಿನಲ್ಲಿ ಪರಂಪರಾಗತವಾಗಿ ಬಂದಿರತಕ್ಕಂಥ ಒಂದು ಸಂಪ್ರದಾಯವನ್ನು ಎಲ್ಲರೂ ಅನುಸರಿಸುವುದು ಯೋಗ್ಯ. ಯಾಕೆಂದರೆ ಭಾವೈಕ್ಯತೆಗೆ ಅದು ಒಂದು ಕಾರಣೀಭೂತವಾಗಿರತಕ್ಕಂತೆ. ಎನಗಿಂತ ಕೆರೆಯಲ್ಲ ಶಿವಭಕ್ತರಿಗಿಂತಲ್ಲ, ಶಿವನ ಪ್ರತಿ ಸ್ವರೂಪಿಗಳು ಒಬ್ಬ ಮಠಾಧೀಶ್ವರರು ಅಂತಕ್ಕಂಥ ಒಂದು ಭಾವನೆ ಬಹಳಷ್ಟು ಜನ ಭಕ್ತರಲ್ಲಿ ಇರುತ್ತೆ. ಮತ್ತು ಇವತ್ತು ಮೈಸೂರು ದಸರಾ ಇರ್ಬೋದು, ಹಾಗೆ ಇನ್ನು ಅನೇಕ ಕಡೆ ದಸರಾ ನಾನಾ ರೀತಿಯಲ್ಲಿ ದಸರಾ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇದು ಒಂದು ಪೀಠದ ಒಂದು ಪರಂಪರೆಯಾಗಿ ಬಂದಿರತಕ್ಕಂಥದ್ದನ್ನು ಪೀಠಾಧೀಶರಿಗೆ ಪೀಠಕ್ಕೆ ಅಂಟಿಕೊಂಡಿರತಕ್ಕಂಥ ಪೀಠದ ಒಂದು ಪರಂಪರೆಯನ್ನು ಕಾಪಾಡುವುದು ಎಲ್ಲರ ಕರ್ತವ್ಯ. ಆದ್ದರಿಂದ ಅವರು ಎನಗಿಂತ ಕಿರಿಯಲ್ಲ ಶಿವಭಕ್ತರಿಗಿಂತ ಹಿರಿಯಲ್ಲ ಅನ್ನೋ ಭಾವನೆಯಲ್ಲೇ ಇರತಕ್ಕಂಥ ಗುರುಗಳಾಗಿರ್ತಾರೆ. ಆದರೆ
ಇವುಗಳ ಒಂದು ಪೀಠದ ಒಂದು ಪರಂಪರೆಯನ್ನು ಕಾಪಾಡೋದು ಆಯಾ ಪೀಠದ ಭಕ್ತಾದಿಗಳ ಆದ್ಯ ಕರ್ತವ್ಯವೂ ಆಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಎಲ್ಲರೂ ಒಂದುಗೂಡಿ ಎಲ್ಲರನ್ನೂ ಸರಿಸಮಾನವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಭಾವನೆ ಎಲ್ಲರಲ್ಲೂ ಬೆಳೆಯಲಿ ಎನ್ನುವುದೇ ನಮ್ಮ ಸದುದ್ದೇಶ. ಇದ್ರ ಬಗ್ಗೆ ಚರ್ಚೆ ನಡೆಸ್ತೀನಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.